ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳ್ತೀನಿ. ಇವಾಗ ನಿನ್ನೆ ನಾನು ಕೂಡ ನೋಡಿದೆ ಅದನ್ನು. ಛಲವಾದಿ ನಾರಾಯಣ ಸ್ವಾಮಿ ಅವರು ಆಡಿದ ಮಾತುಗಳನ್ನು ನಾನು ಕೇಳಿದೆ. ಪರಿಷತ್ನಲ್ಲಿ ನಮ್ಮ ಸಹೋದ್ಯೋಗಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಕೂಡ ಹೌದವರು. ಅಪಾರ ಗೌರವ ಇತ್ತು ಅವ್ರ ಮೇಲೆ. ಅರೆ ನಿನ್ನೆಯಿಂದ ಅವರು ಆಡಿದಂಥ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನಾರಾಯಣ ಸ್ವಾಮಿ ಅವರು ಯಾರೋ ಒಬ್ಬರ ಪ್ರಭಾವದಲ್ಲಿ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. BJP ಮೇಲೆ ತುಂಬ ಕೆಟ್ಟ ಅನ್ನಿಸ್ತದೆ. ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲೂ ಕೂಡ ಒಬ್ಬ ಮಹಿಳೆ ಇವತ್ತು ಆಕ್ಸಿಡೆಂಟ್ ಆಗಿ ಪೆಟ್ಟು ಹಚ್ಕೊಂಡು ಹಾಸ್ಪಿಟಲ್ನಲ್ಲಿದ್ದಾಗ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ BJPಗೆ ಬಾರಬಾರ್ದಾಗಿತ್ತು. ಅವರು ತಮ್ಮ ಒಂದು ಆಂತರಿಕ ಏನು ಕಚ್ಚಾಟ ಇದೆ BJPದಲ್ಲಿ ಅದನ್ನು ಮುಚ್ಚಲಿಕ್ಕೆ ಮಾಧ್ಯಮದ ಮುಂದೆ ಯಾವುದಾದ್ರೂ ಒಂದು ಬೇರೆ ಚರ್ಚೆ ಆಗಲಿ ಅಂತ ಈ ರೀತಿ ಹೊಸದಾಗಿ ಏನೋ ಒಂದು ವಿಷಯಗಳನ್ನ ಹುಡುಕಿ ಮಾತಾಡ್ತಾ ಇದ್ದಾರೆ. ಅವರು ಆಡಿದಂಥ ಮಾತುಗಳೆಲ್ಲ ತುಂಬ ತಪ್ಪಿದೆ ಹಾಗೂ ಜನರಿಗೆ ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಹೇಳಿದ್ರು ಖಾಸಗಿ ವಾಹನ ಅಂತ, ತಪ್ಪು ಮಾಹಿತಿ. ಮಾನ್ಯ ಸಚಿವರು ಹಾಗೂ ನಾವು ಪ್ರಯಾಣ ಬೆಳೆಸಿದಂಥ ವಾಹನ ಸರ್ಕಾರಿ ವಾಹನ. ಸರ್ಕಾರಿ ವಾಹನದ ಚಾಲಕ ಮತ್ತು ಸರ್ಕಾರದಿಂದ ಅವರಿಗೆ ಕೊಟ್ಟಂಥ ಗನ್ಮ್ಯಾನ್ 3 ಜನ ಇದ್ದರು. ಸರ್ಕಾರಿ ವಾಹನ, ಸರ್ಕಾರಿ ಚಾಲಕ ಮತ್ತು ಸರ್ಕಾರದಿಂದ ಕೊಟ್ಟಂಥ ಗನ್ಮ್ಯಾನ್ ಮತ್ತು ನಾನಿದ್ದೆ. 4 ಜನ ನಾವು ಟ್ರಾವೆಲ್ ಮಾಡಿದಂಥ ವೆಹಿಕಲ್ಲು. ಮತ್ತು ನಾವು ತಡರಾತ್ರಿ ಆಗಿದ್ದರಿಂದ 11 ಗಂಟೆಗೆ ನಾವು ಏನು ಬೆಳಗ್ಗೆ ಸಂಕ್ರಾಂತಿಯ ಪೂಜೆ ನಾವು ಮನೆಯವ್ರ ಜೊತೆ ಅಟೆಂಡ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಇನ್ನು 11 ಗಂಟೆಗೆ ಎಸ್ಕಾಟ್ಗೆ ಹೇಳೋದು ಬೇಡ, 11 ಗಂಟೆಗೆ ಲೇಟಾಗಿದೆ, ನಾವು ಮನೆಗೆ ಪ್ರಯಾಣ ಮಾಡೋಣ ಅಂತ ಬಿಟ್ಟಿದ್ದು. ಅದನ್ನು ಈ ರೀತಿ ಬೇರೆ ಬೇರೆ ರೀತಿಯಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದದ್ದು. ಇಂಥ ಒಂದು ತಪ್ಪು ಮಾತುಗಳನ್ನು ಆಡಿದ್ದು ನಾರಾಯಣ ಸ್ವಾಮಿ ಅವರಿಗೆ ಶೋಭೆ ತರೋದಿಲ್ಲ, BJPಗೆ ಶೋಭೆ ತರೋದಿಲ್ಲ. ಮತ್ತು ತತ್ಕ್ಷಣ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಅವರು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. TP ಅವರು ಸಚಿವರು ಹೇಗೆ ಪ್ರವಾಸ ಕೈಗೊಂಡರು ಅಂತ ಪ್ರಶ್ನೆ ಇಲ್ಲ, ಈಗಾಗಲೇ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ನಾರಾಯಣ ಸ್ವಾಮಿ ಅವರಿಗೆ. ಎಲ್ಲೂ ಕೂಡ TP ಹಾಕಲೇಬೇಕಂತ ಕಂಪಲ್ಷನ್ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೌದು, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಕಂಪಲ್ಸರಿಯಾಗಿ TP ಹಾಕಬೇಕಾಗತ್ತೆ. ಯಾಕಂದರೆ ಎಲ್ಲರಿಗೂ ಅದರ ಮಾಹಿತಿ ಬೇಕು. ಕೆಲವೊಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾವು TP ಹಾಕಬೇಕಂತ ಎಲ್ಲೂ ಹೇಳಿಲ್ಲ. ಅದು ವೈಯಕ್ತಿಕವಾಗಿತ್ತು. ನಾವು ಒಂದು ಪೂಜೆ ಅಟೆಂಡ್ ಮಾಡಲಿಕ್ಕೆ ತಡರಾತ್ರಿ ಹೊರಟಿರೋದ್ರಿಂದ TP ಹಾಕಿಲ್ಲ. ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು. ಮತ್ತು ನೀವು ಜನರಿಗೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನಿಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಮಹಾಜರ್ ಮಾಡೋಕ್ಕಿಂತ ಮುಂಚೆನೇ ಗಾಡಿ ಅಲ್ಲಿಂದ ಎತ್ತಬಾರ್ದಿತ್ತು, ಇನ್ಸ್ಪೆಕ್ಷನ್ ಮಾಡೋಕ್ಕಿಂತ ಮುಂಚೆನೇ ಗಾಡಿ ಅಲ್ಲಿಂದ ಯಾಕೆ ತೆಗೆದ್ರು ಅಂತ ಒಂದು ಆರೋಪ ಸರ್. ಈಗ ಆಕ್ಸಿಡೆಂಟ್ ಆದಮೇಲೆ ನಾವು ಆದಷ್ಟು ಬೇಗ ಮಾನ್ಯ ಸಚಿವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ಅವಸರದಲ್ಲಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಈ ವೆಹಿಕಲ್ನ ಮಹಾಜರ ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸರಿಗೆ ತಿಳಿಸ್ಬೇಕು, ಇನ್ನುಳಿದಂಥ ಎಲ್ಲರಿಗೂ ತಿಳಿಸ್ಬೇಕಂತ ತಲೆಯಲ್ಲಿ ಬರಲ್ಲ. ನಾವು ಶಾಕಲ್ಲಿದ್ವಿ, ನಾನು ಶಾಕಲ್ಲಿದ್ದೆ. ಇವಾಗ ಅಕ್ಕನಿಗೆ ಬೆನ್ನಿಗೆ ಪೆಟ್ಟು ಬಿದ್ದುಬಿಟ್ಟು ಅವ್ರಿಗೆ ನಿಂದಿರ್ಲಿಕ್ಕೆ ಬರ್ತಾ ಇರಲಿಲ್ಲ. ರೋಡ್ ಮೇಲೆ ಮಲಗಿಸಿದ್ವಿ ಅವ್ರನ್ನ, ಲಿಟ್ರಲಿ ರೋಡ್ ಮೇಲೆ ಟವೆಲ್ ಹಾಸ್ಬಿಟ್ಟು ರೋಡ್ ಮೇಲೆ ಮಲಗಿಸಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಮಹಾಜರ್ ಮಾಡಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಅದು ಇದು ಎಲ್ಲ ತಲೆಯಲ್ಲಿ ಬರಲಿಲ್ಲ. ಅದು ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ತಲೆಯಲ್ಲಿ ಅದು ಬಂದಿಲ್ಲ. ಬಟ್ ಯಾವುದೂ ಕೂಡ ನಾವು ಬೇಕಂತ ಪರ್ಪಸ್ಫುಲ್ಲಾಗಿ ಮಾಡಿಲ್ಲ. ಮಹಾಜರು ಸರ್ ಪೊಲೀಸ್ ಮಾಡೋದು ವಾಹನ ಅಲ್ಲೇ ಬಿಟ್ಟಿದ್ರೆ ಮಹಾಜರ್ ಮಾಡ್ತಿದ್ರು ಅಂತ, ಅರ್ಧ ಗಂಟೆಯಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಆರೋಪ. ಆ ರೀತಿ ಏನೂ ಆಗಿಲ್ಲ. ನೀವು ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಯಾರು ಕೊಟ್ಟಿದ್ದು ಅಂತ ಕೇಳಿ. ನನ್ನ ಮೊಬೈಲ್ನಿಂದ ನಾನೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆಕ್ಸಿಡೆಂಟ್ ಆಗಿದೆ, ಈ ರೀತಿ ಸ್ಥಳ ಇದೆ, ಈ ರೀತಿ ಪೆಟ್ಟಾಗಿದೆ, ಅವ್ರನ್ನ ನಾನು ಪ್ರೈವೇಟ್ ವೆಹಿಕಲ್ನಲ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ, ನೀವು ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ದೆ ನಾನು. ನೀವು ಬೇಕಾದ್ರೆ ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ. ನನ್ನ ಮೊಬೈಲ್ ಕಾಲ್ ರೆಕಾರ್ಡ್ಸು ನಿಮ್ಗೆ ಕೊಡ್ತೀನಿ, ನಾನೇ ಫೋನ್ ಮಾಡಿ ಹೇಳಿದ್ದು.
ನಾವೇನಕ್ಕೆ ನಾನೇ ಫೋನ್ ಮಾಡಿಬಿಟ್ಟು ನಾವು ಹೇಗೆ ಮರೆಮಾಚಲಿಕ್ಕೆ ಬರುತ್ತೆ? ಪ್ರೊಸೀಜರಲ್ಲಿ ಈಗ ವೆಹಿಕಲ್ ಆಕ್ಸಿಡೆಂಟ್ ಇನ್ವಾಲ್ವ್ ಆಗಿದ್ರೆ ಅಲ್ಲಿ ಮಾಜಾರ್ ಮಾಡ್ತಾರೆ, ಇಲ್ಲ ತೆಗೆದ್ರು ಪೊಲೀಸ್ ಸ್ಟೇಷನ್ ಹತ್ರ ಗಾಡಿ. ಅದೇ ಸರ್ ಹೇಳಿದೆ ಅಲ್ಲ ಸರ್, ಇವಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಶಾಕಲ್ಲಿ ಪ್ರೊಸೀಜರ್ ಎಲ್ಲ ತಲೆಗೆ ಬರಲ್ಲ. ಇದು ಸುಮ್ಮನೆ ಆಗಿರೋದು, ಅಂದರೆ ನಾವು ಬೇಕಂತ ಏನೂ ಮಾಡಿಲ್ಲ. ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಅಕ್ಕಪಕ್ಕ ಇದ್ದವರು ಟೋ ಚೇನ್ ತರಿಸಿದ್ದಾರೆ, ಗಾಡಿನ ಶೋರೂಮ್ ಕಳಿಸಿದ್ದಾರೆ, ಅವ್ರಿಗೂ ಅಷ್ಟು ತಲೆಗೆ ಬಂದಿಲ್ಲ. ಯಾವುದು ಬೇಕಂತ ಏನು ಮಾಡಿಲ್ಲ. ಇಲ್ಲ, ಪೊಲೀಸರದವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ. ಅವರು ಬರೋಕ್ಕಿಂತ ಮುಂಚೆನೇ ಅಲ್ಲಿ ಅಕ್ಕಪಕ್ಕ ಇದ್ದವರು ಏನೋ ಒಂದು ತಲೆ ಉಪಯೋಗಿಸ್ಕೊಂಡ್ಬಿಟ್ಟು ಟೋ ಚೇಂಜ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಇದರಲ್ಲಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತೂ ಏನೂ ಇಲ್ಲ. ಮತ್ತು ವೆಹಿಕಲ್ನಲ್ಲಿ ಯಾವುದೇ ರೀತಿಯ ದುಡ್ಡು ಇರಲಿಲ್ಲ, ಯಾವುದೇ ರೀತಿಯ ಸಾಕಾಣಿಕೆ ಇರಲಿಲ್ಲ, ಅಂಥದ್ದು ನಮಗೆ ಪರಿಸ್ಥಿತಿನೂ ಬಂದಿಲ್ಲ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದುವರೆಗೇನು ತಮ್ಮ ಒಂದು 25 ವರ್ಷದ ರಾಜಕೀಯ ಅವರ ಒಂದು ಇದರಲ್ಲಿ ಜೀವನದಲ್ಲಿ ಯಾವುದೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ. ಈ ರೀತಿ ಹಣ ಸಾಗಾಟನೆ ಮಾಡೋದು, ಅದನ್ನು ಮಾಡೋದು, ಈ ರೀತಿ ಅವರಿಗೆ ಅವಶ್ಯಕತೆಯೂ ಇಲ್ಲ, ಆ ರೀತಿ ಏನೂ ಆಗೇನೂ ಇಲ್ಲ. ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳ್ತೀನಿ. ಇವಾಗ ನಿನ್ನೆ ನಾನು ಕೂಡ ನೋಡಿದೆ ಅದನ್ನು. ಚಲವಾದಿ ನಾರಾಯಣ ಸ್ವಾಮಿಯವರು ಆಡಿದ ಮಾತುಗಳು ನಾನು ಕೇಳಿದೆ. ಪರಿಷತ್ನಲ್ಲಿ ನಮ್ಮ ಸಹೋದ್ಯೋಗಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಕೂಡ ಹೌದವರು, ಅಪಾರ ಗೌರವ ಇತ್ತು ಅವ್ರ ಮೇಲೆ. ಅರೆ, ನಿನ್ನೆಯಿಂದ ಅವರು ಆಡಿದಂಥ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನಾರಾಯಣ ಸ್ವಾಮಿಯವರು ಯಾರೋ ಒಬ್ಬರ ಪ್ರಭಾವದಲ್ಲಿ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. BJP ಮೇಲೆ ತುಂಬ ಕೆಟ್ಟ ಅನ್ನಿಸ್ತದೆ. ಇಂಥ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲೂ ಕೂಡ ಒಬ್ಬ ಮಹಿಳೆ ಇವತ್ತು ಆಕ್ಸಿಡೆಂಟ್ ಆಗಿ ಪೆಟ್ಟು ಹಚ್ಕೊಂಡು ಹಾಸ್ಪಿಟಲ್ನಲ್ಲಿದ್ದಾಗ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ BJPಗೆ ಬಾರಬಾರ್ದಾಗಿತ್ತು. ಅವರು ತಮ್ಮ ಒಂದು ಆಂತರಿಕ ಏನು ಕಚ್ಚಾಟ ಇದೆ BJPದಲ್ಲಿ, ಅದನ್ನು ಮುಚ್ಚಲಿಕ್ಕೆ ಮಾಧ್ಯಮದ ಮುಂದೆ ಯಾವುದಾದ್ರೂ ಒಂದು ಬೇರೆ ಚರ್ಚೆ ಆಗಲಿ ಅಂತ ಈ ರೀತಿ ಹೊಸದಾಗಿ ಏನೋ ಒಂದು ವಿಷಯಗಳನ್ನ ಹುಡುಕಿ ಮಾತಾಡ್ತಾ ಇದ್ದಾರೆ. ಅವರು ಆಡಿದಂಥ ಮಾತುಗಳೆಲ್ಲ ತುಂಬ ತಪ್ಪಿದೆ, ಹಾಗೂ ಜನರಿಗೆ ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಹೇಳಿದ್ರು ಖಾಸಗಿ ವಾಹನ ಅಂತ, ತಪ್ಪು ಮಾಹಿತಿ. ಮಾನ್ಯ ಸಚಿವರು ಹಾಗೂ ನಾವು ಪ್ರಯಾಣ ಬೆಳೆಸಿದಂಥ ವಾಹನ ಸರ್ಕಾರಿ ವಾಹನ. ಸರ್ಕಾರಿ ವಾಹನದ ಚಾಲಕ ಮತ್ತು ಸರ್ಕಾರದಿಂದ ಅವರಿಗೆ ಕೊಟ್ಟಂಥ ಗನ್ಮ್ಯಾನ್ 3 ಜನ ಇದ್ದರು. ಸರ್ಕಾರಿ ವಾಹನ, ಸರ್ಕಾರಿ ಚಾಲಕ ಮತ್ತು ಸರ್ಕಾರದಿಂದ ಕೊಟ್ಟಂಥ ಗನ್ಮ್ಯಾನ್ ಮತ್ತು ನಾನಿದ್ದೆ. 4 ಜನ ನಾವು ಟ್ರಾವೆಲ್ ಮಾಡಿದಂಥ ವೆಹಿಕಲ್ಲು. ಮತ್ತು ನಾವು ತಡರಾತ್ರಿ ಆಗಿದ್ದರಿಂದ 11 ಗಂಟೆಗೆ ನಾವು ಏನು ಬೆಳಗ್ಗೆ ಸಂಕ್ರಾಂತಿಯ ಪೂಜೆ ನಾವು ಮನೆಯವ್ರ ಜೊತೆ ಅಟೆಂಡ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಇನ್ನು 11 ಗಂಟೆಗೆ ಎಸ್ಕಾಟ್ಗೆ ಹೇಳೋದು ಬೇಡ, 11 ಗಂಟೆ ಲೇಟ್ ಆಗಿದೆ, ನಾವು ಮನೆಗೆ ಪ್ರಯಾಣ ಮಾಡೋಣ ಅಂತ ಬಿಟ್ಟಿದ್ದು. ಅದನ್ನು ಈ ರೀತಿ ಬೇರೆ ಬೇರೆ ರೀತಿಯಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಸತ್ಯಕ್ಕೆ ದೂರವಾದದ್ದು. ಇಂಥ ಒಂದು ತಪ್ಪು ಮಾತುಗಳನ್ನು ಆಡಿದ್ದು ನಾರಾಯಣ ಸ್ವಾಮಿ ಅವರಿಗೆ ಶೋಭೆ ತರೋದಿಲ್ಲ, BJPಗೆ ಶೋಭೆ ತರೋದಿಲ್ಲ. ಮತ್ತು ತತ್ಕ್ಷಣ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಅವರು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ಸಚಿವರು ಹೇಗೆ ಪ್ರವಾಸ ಕೈಗೊಂಡರು ಅಂತ ಪ್ರಶ್ನೆ. ಇಲ್ಲ, ಈಗಾಗಲೇ ನಾನು ಒಂದು ಸಣ್ಣ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ನಾರಾಯಣ ಸ್ವಾಮಿ ಅವರಿಗೆ. ಎಲ್ಲೂ ಕೂಡ TP ಹಾಕಲೇಬೇಕಂತ ಕಂಪಲ್ಷನ್ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೌದು, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಕಂಪಲ್ಸರಿಯಾಗಿ TP ಹಾಕಬೇಕಾಗತ್ತೆ. ಯಾಕಂದರೆ ಎಲ್ಲರಿಗೂ ಅದರ ಮಾಹಿತಿ ಬೇಕು. ಕೆಲವೊಂದು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾವು TP ಹಾಕಬೇಕಂತ ಎಲ್ಲೂ ಹೇಳಿಲ್ಲ, ಅದು ವೈಯಕ್ತಿಕವಾಗಿತ್ತು. ನಾವು ಒಂದು ಪೂಜೆ ಅಟೆಂಡ್ ಮಾಡಲಿಕ್ಕೆ ತಡರಾತ್ರಿ ಹೊರಟಿರೋದ್ರಿಂದ TP ಹಾಕಿಲ್ಲ, ತಪ್ಪೇನಿದೆ ಅದರಲ್ಲಿ. ಅದಕ್ಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು, ಮತ್ತು ನೀವು ಜನರಿಗೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನಿಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಮಹಾಜರ್ ಮಾಡೋಕ್ಕಿಂತ ಮುಂಚೆನೆ ಗಾಡಿ ಅಲ್ಲಿಂದ ಎತ್ತಬಾರ್ದಿತ್ತು, ಇನ್ಸ್ಪೆಕ್ಷನ್ ಮಾಡೋಕ್ಕಿಂತ ಮುಂಚೆನೆ ಗಾಡಿ ಅಲ್ಲಿಂದ ಯಾಕೆ ತೆಗೆದ್ರು ಅಂತ ಒಂದು ಆರೋಪ ಸರ್. ಈಗ ಆಕ್ಸಿಡೆಂಟ್ ಆದಮೇಲೆ ನಾವು ಆದಷ್ಟು ಬೇಗ ಮಾನ್ಯ ಸಚಿವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಒಂದು ಅವಸರದಲ್ಲಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಈ ವೆಹಿಕಲ್ನ ಮಹಾಜರ ಮಾಡಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸರಿಗೆ ತಿಳಿಸ್ಬೇಕು, ಇನ್ನುಳಿದಂಥ ಎಲ್ಲರಿಗೂ ತಿಳಿಸ್ಬೇಕಂತ ತಲೆಯಲ್ಲಿ ಬರಲ್ಲ. ನಾವು ಶಾಕಲ್ಲಿದ್ವಿ.
ನಾನು ಶಾಕಲ್ಲಿದ್ದೆ. ಇವಾಗ ಅಕ್ಕನಿಗೆ ಬೆನ್ನಿಗೆ ಪೆಟ್ಟು ಬಿದ್ದುಬಿಟ್ಟು ಅವ್ರಿಗೆ ನಿಂದಿರ್ಲಿಕ್ಕೆ ಬರ್ತಾ ಇರಲಿಲ್ಲ. ಜನದ ರೋಡ್ ಮೇಲೆ ಮಲಗಿಸಿದ್ವಿ ಅವ್ರನ್ನ, ಲಿಟ್ರಲಿ ರೋಡ್ ಮೇಲೆ ಟವೆಲ್ ಹಾಸ್ಬಿಟ್ಟು ರೋಡ್ ಮೇಲೆ ಮಲಗಿಸಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಮಹಜರ್ ಮಾಡಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಅದು ಇದು ಎಲ್ಲ ತಲೆಯಲ್ಲಿ ಬರಲಿಲ್ಲ. ಅದು ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ತಲೆಯಲ್ಲಿ ಅದು ಬಂದಿಲ್ಲ. ಬಟ್ ಯಾವುದೂ ಕೂಡ ನಾವು ಬೇಕಂತ ಪರ್ಪಸ್ಫುಲ್ಲಾಗಿ ಮಾಡಿಲ್ಲ. ಅಲ್ಲ, ಮಹಜರು ಸರ್ ಪೊಲೀಸ್ ಮಾಡೋದು ವಾಹನ ಅಲ್ಲೇ ಬಿಟ್ಟಿದ್ರೆ ಮಹಜರ್ ಮಾಡ್ತಿದ್ರು ಅಂತ, ಅರ್ಧ ಗಂಟೆಯಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದು ಆರೋಪ ಅವರು. ಆ ರೀತಿ ಏನೂ ಆಗಿಲ್ಲ. ನೀವು ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಯಾರು ಕೊಟ್ಟಿದ್ದು ಅಂತ ಕೇಳಿ. ನನ್ನ ಮೊಬೈಲ್ನಿಂದ ನಾನೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆಕ್ಸಿಡೆಂಟ್ ಆಗಿದೆ, ಈ ರೀತಿ ಸ್ಥಳ ಇದೆ, ಈ ರೀತಿ ಪೆಟ್ಟಾಗಿದೆ, ಅವ್ರನ್ನ ನಾನು ಪ್ರೈವೇಟ್ ವೆಹಿಕಲ್ನಲ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ, ನೀವು ಸ್ಥಳಕ್ಕೆ ಹೋಗ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿದ್ದೆ ನಾನು. ನೀವು ಬೇಕಾದ್ರೆ ಕಿತ್ತೂರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ. ನನ್ನ ಮೊಬೈಲ್ ಕಾಲ್ ರೆಕಾರ್ಡ್ಸ್ ನಿಮ್ಗೆ ಕೊಡ್ತೀನಿ, ನಾನೇ ಫೋನ್ ಮಾಡಿ ಹೇಳಿದ್ದು. ನಾವೇನಕ್ಕೆ ನಾನೇ ಫೋನ್ ಮಾಡಿಬಿಟ್ಟು ನಾವು ಹೇಗೆ ಮರೆ ಮಾಚಲಿಕ್ಕೆ ಬರುತ್ತೆ? ಪ್ರೊಸೀಜರಲ್ಲಿ ಈಗ ವೆಹಿಕಲ್ ಆಕ್ಸಿಡೆಂಟ್ ಇನ್ವಾಲ್ವ್ ಆಗಿದ್ರೆ ಅಲ್ಲಿ ಮಾಜರ್ ಮಾಡ್ತಾರೆ, ಇಲ್ಲ ತೆಗೆದ್ರು ಪೊಲೀಸ್ ಸ್ಟೇಷನ್ ಹತ್ರ ಗಾಡಿ. ಅದೇ ಸರ್ ಹೇಳಿದೆ ಅಲ್ಲ ಸರ್, ಇವಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಶಾಕಲ್ಲಿ ಪ್ರೊಸೀಜರ್ ಎಲ್ಲ ತಲೆಗೆ ಬರಲ್ಲ. ಇದು ಸುಮ್ಮನೆ ಆಗಿರೋದು, ಅಂದರೆ ನಾವು ಬೇಕಂತ ಏನೂ ಮಾಡಿಲ್ಲ. ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಅಕ್ಕಪಕ್ಕ ಇದ್ದವರು ಟೋ ಚೇನ್ ತರಿಸಿದ್ದಾರೆ, ಗಾಡಿನ ಶೋರೂಮ್ ಕಳಿಸಿದ್ದಾರೆ, ಅವ್ರಿಗೂ ಅಷ್ಟು ತಲೆಗೆ ಬಂದಿಲ್ಲ. ಯಾವುದು ಬೇಕಂತ ಏನು ಮಾಡಿಲ್ಲ. ಇಲ್ಲ, ಪೊಲೀಸರದವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ಅವರು ಬರೋಕ್ಕಿಂತ ಮುಂಚೆನೇ ಅಲ್ಲಿ ಅಕ್ಕಪಕ್ಕ ಇದ್ದವರು ಏನೋ ಒಂದು ತಲೆ ಉಪಯೋಗಿಸ್ಕೊಂಡ್ಬಿಟ್ಟು ಟೋ ಚೇನ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಇದರಲ್ಲಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತೂ ಏನೂ ಇಲ್ಲ. ಮತ್ತು ವೆಹಿಕಲ್ನಲ್ಲಿ ಯಾವುದೇ ರೀತಿಯ ದುಡ್ಡು ಇರಲಿಲ್ಲ, ಯಾವುದೇ ರೀತಿಯ ಸಾಕಾಣಿಕೆ ಇರಲಿಲ್ಲ, ಅಂಥದ್ದು ನಮಗೆ ಪರಿಸ್ಥಿತಿನೂ ಬಂದಿಲ್ಲ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದುವರೆಗೇನು ತಮ್ಮ ಒಂದು 25 ವರ್ಷದ ರಾಜಕೀಯ ಅವರ ಒಂದು ಇದರಲ್ಲಿ ಜೀವನದಲ್ಲಿ ಯಾವುದೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ. ಈ ರೀತಿ ಹಣ ಸಾಗಾಟನೆ ಮಾಡೋದು, ಅದನ್ನು ಮಾಡೋದು, ಈ ರೀತಿ ಅವರಿಗೆ ಅವಶ್ಯಕತೆಯೂ ಇಲ್ಲ, ಆ ರೀತಿ ಏನೂ ಆಗೇನೂ ಇಲ್ಲ.